ಯಾವ ರಾಶಿಗೆ ಗಂಡಾಂತರ, ಯಾರ್ಯಾರಿಗೆ ಸಂಚಕಾರ? ಈ ಚಂದ್ರಗ್ರಹಣ ಮನುಕುಲಕ್ಕೆ ಸಂಕಷ್ಟವನ್ನ ತರಲಿದೆಯಾ? ಪ್ರಾಕೃತಿಕ ವಿಕೋಪ, ಧರ್ಮ ಸಂಘರ್ಷ ಸಾಧ್ಯತೆ ಇದೆ. ಭಾರತದಲ್ಲಿ ಭಾಗಶಃವಷ್ಟೇ ಗೋಚರಿಸಲಿದೆ ಈ ವಿಸ್ಮಯ. ಕೆಲ ಭಾಗಗಳಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ತಿಂಗಳ ಅಂತರದಲ್ಲಿ ಸಂಭವಿಸ್ತಾ ಇರೋ 2ನೇ ಗ್ರಹಣ ಇದು. ಸೂರ್ಯಗ್ರಹಣ ಮುಗಿದು 15 ದಿನಕ್ಕೆ ಈಗ ಚಂದ್ರಗ್ರಹಣ ಬಂದಿದೆ. ಯಾರ್ಯಾರಿಗೆ ಈ ಗ್ರಹಣ ಸಂಕಷ್ಟವನ್ನ ತರುತ್ತೆ? ಮಧ್ಯಾಹ್ನ 3:18ರಿಂದ ಆರಂಭ ಆಗುತ್ತೆ ಗ್ರಹಣದ ಅವಧಿ. ಹಲವು ದೇವಸ್ಥಾನಗಳಲ್ಲಿ ಸಂಜೆ ಪೂಜೆ, ದೇವಸ್ಥಾನಗಳ ದೃಶ್ಯಗಳನ್ನ ನೋಡ್ತಾ ಇದ್ವಿ ನೀವು. ಮೈಸೂರು, ದಾವಣಗೆರೆ, ಬೆಳಗಾವಿ, ಬೆಂಗಳೂರು, ದಕ್ಷಿಣ ಕನ್ನಡ, ಬಾಗಲಕೋಟೆ ಹಲವು ಭಾಗಗಳಲ್ಲಿ ಗ್ರಹಣದ ದಿನ ಇವತ್ತು. ಬೆಳಿಗ್ಗೆ ವಿಶೇಷವಾದ ಪೂಜೆ, ಮಧ್ಯಾಹ್ನದ ತನಕ ಮಾತ್ರ ದರ್ಶನಕ್ಕೆ ಅವಕಾಶ. ಆ ನಂತರ ದೇವಸ್ಥಾನಗಳು ಬಂದಾಗತ್ತೆ. ಗ್ರಹಣ ಕಳೆದ ನಂತರ ಮತ್ತೆ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಇಡೀ ದೇವಸ್ಥಾನವನ್ನ ಶುಚಿಗೊಳಿಸಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಪ್ರಮುಖ ದೇವಾಲಯಗಳಲ್ಲಿ ಗ್ರಹಣದ ದಿನ ಇವತ್ತು ಬೆಳಿಗ್ಗೆ ನಡೀತಾ ಇರುವಂತಹ ಪೂಜಾ ಕೈಂಕರ್ಯ, ಮಧ್ಯಾಹ್ನದ ತನಕ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರೋದು. ಮೈಸೂರು, ದಾವಣಗೆರೆ, ಬೆಳಗಾವಿ, ಬೆಂಗಳೂರು, ದಕ್ಷಿಣ ಕನ್ನಡ, ಬಾಗಲಕೋಟೆ, ಉಡುಪಿ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರು, ಹಾಸನ ಮತ್ತು ಉಡುಪಿಯ ಪ್ರಮುಖ ದೇವಸ್ಥಾನಗಳು: ಶಾರದಾಂಬೆ ದೇವಸ್ಥಾನ, ಚನ್ನಕೇಶವ ದೇವಸ್ಥಾನ, ಉಡುಪಿಯ ಕೃಷ್ಣ ಮಠ, ದಕ್ಷಿಣ ಕನ್ನಡ ಧರ್ಮಸ್ಥಳದ ದೇವಸ್ಥಾನ, ಬೆಂಗಳೂರಿನಲ್ಲಿರುವಂತಹ ಕಾಡುಮಲ್ಲೇಶ್ವರ ದೇವಸ್ಥಾನ, ಹಲವು ದೇವಸ್ಥಾನಗಳಲ್ಲಿ ಬೆಳಿಗ್ಗೆಯಿಂದ ವಿಶೇಷ ಪೂಜೆ ನೆರವೇರ್ತಾ ಇದೆ. ಈಗ ಮಧ್ಯಾಹ್ನದ ತನಕ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರೋದು. ಅದಾದ ನಂತರ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡ್ತಾರೆ. ಗ್ರಹಣ ಕಳೆದ ನಂತರ ಸಂಜೆ 7 ಗಂಟೆಗೆ ದೇವಸ್ಥಾನದ ಬಾಗಿಲನ್ನ ತೆರೆದು ಇಡೀ ದೇವಸ್ಥಾನವನ್ನ ಶುಚಿಗೊಳಿಸಿ ಆನಂತರ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಹಾಗಾಗಿ ಇವತ್ತು ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಗ್ರಹಣದ ದಿನ ಅನ್ನೋ ಕಾರಣಕ್ಕೆ ಇವತ್ತು ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ಸಿಂಹ ರಾಶಿಯಲ್ಲಿ ಇವತ್ತಿನ ಈ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಆಯಾ ರಾಶಿಯವರು ಕೂಡ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ರಾತ್ರಿ 9:30 ತನಕ ಭಕ್ತರಿಗೆ ಅವಕಾಶ ಇದೆ. ಯಾಕಂದ್ರೆ ಗ್ರಹಣ ಕಳೆದ ನಂತರ ಅಂದ್ರೆ 7 ಗಂಟೆ ಹೊತ್ತಿಗೆ ಮತ್ತೆ ದೇವಸ್ಥಾನದ ಬಾಗಿಲು ತೆರೆದು ಶುಚಿಗೊಳಿಸಿ ಆ ನಂತರ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ದೇವಸ್ಥಾನ ಕಳೆದ ನಂತರವೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ದೇವರ ದರ್ಶನವನ್ನ ಪಡೆಯೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಅಂತ. ಹಾಗಾಗಿ 9:30 ತನಕ ದೇವರ ದರ್ಶನ ಇರುತ್ತೆ ಇವತ್ತು. ಗ್ರಹಣ ನಿಮಿತ್ತ ಬೆಳಗ್ಗೆ 12:30ವರೆಗೂ ಪೂಜೆ ನಡೆಯಲಿದೆ. 9 ಗಂಟೆಗೆ ರುದ್ರಾಭಿಷೇಕ, ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 11 ಗಂಟೆ ಮಹಾಮಂಗಳಾರತಿ ಇರುತ್ತೆ. 12 ಗಂಟೆಗೆ ಇಲ್ಲಿ ಬಾಗಿಲಾಗ್ತಾ ಇದೀವಿ. 12:30 ಅಷ್ಟೊತ್ತಿಗೆ ಬಾಗಿಲಾಗ್ತಿದೆ ದೇವಸ್ಥಾನ. ಇಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷದಿಂದ 6:45ವರೆಗೂ ಗ್ರಹಣ ಕಾಣಿಸ್ಕೊಂತಾರೆ. ಅದು ನಮ್ಗೆ ಗೋಚರ ಆಗೋದು ಬಂದು ಇಲ್ಲಿ 6:20ರಿಂದ 6:47ವರೆಗೂ ಇದೆ. ಮಕಾ ನಕ್ಷತ್ರ ಸಿಂಹರಾಶಿ, ಪುಬ್ಬ ನಕ್ಷತ್ರ ಸಿಂಹರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು ಈ ಒಂದು ನವಗ್ರಹ ಶಾಂತಿ ಪೂಜೆಗಳೆಲ್ಲ ಕೊಡ್ತಾ ಇದ್ದಾರೆ. ಆ ಒಂದು ದೋಷ ಇರುವಂತವರು ಬಂದು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಚಂದ್ರನ ವಿಶೇಷವಾಗಿ ಈಶ್ವರನ ಕ್ಷೀರಾಭಿಷೇಕ ಕೊಡ್ತಾ ಇದ್ದಾರೆ. ನಾಳೆಗೆ ಒಂದು ಕ್ಷೀರಾಭಿಷೇಕ, ವಿಶೇಷ ರುದ್ರಾಭಿಷೇಕ, ಆಮೇಲೆ ಚಂದ್ರನ ಕ್ಷೀರಾಭಿಷೇಕ ಆಗುತ್ತೆ. ನವಗ್ರಹ ಶಾಂತಿ ಪೂಜೆ ಎಲ್ಲ ನಾಳೆ 9 ಗಂಟೆಗಿದೆ. 7 ಗಂಟೆಗೆ ವಿಶೇಷವಾಗಿ ಒಂದು ಪುಣ್ಯಾವಚನೆ ಆಗಿ ಜಲಾಭಿಷೇಕ, ಈಶ್ವರನ ಜಲಾಭಿಷೇಕ ಆಗಿ ಗ್ರಹಣ ಬಿಟ್ಟು ಮೋಕ್ಷ ನಂತರ ಬಂದ್ಬಿಟ್ಟು 7 ಗಂಟೆಗೆ ಪೂಜೆಗಳೆಲ್ಲ ಶುರು ಆಗಿ 7:30 ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಂಜೆ 7:30 ದರ್ಶನ ಇರುತ್ತದೆ. ಸಂಜೆ ಏನಾದರೂ ವಿಶೇಷ ಪೂಜೆ ಇರುತ್ತೆ ಇವತ್ತು? ಸಂಜೆ ರುದ್ರಾಭಿಷೇಕ, ವಿಶೇಷ ಜಲಾಭಿಷೇಕ, ಎಲ್ಲ ದೇವ್ರಿಗೂ ಜಲಾಭಿಷೇಕ ಆಗಿ ಕ್ಷೀರಾಭಿಷೇಕ ಆಗಿ ಒಂದು ಅಕ್ಕಿ, ಚಂದ್ರನ ಪ್ರೀತಿಯಾಗಿ ಒಂದು ಅಕ್ಕಿ ಆಮೇಲೆ ಹಾಲು ಎಲ್ಲ ನೈವೇದ್ಯ ಮಾಡಿ ಒಂದು ಬರುವಂತ ಭಕ್ತರಿಗೆ ಅರ್ಚನೆ ಆಮೇಲೆ ಮಂಗಳಾರತಿಗಳು ಮಾಡಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ದರ್ಬೆಯಿಂದ ಯಾಕೆ ದೇವರನ್ನ ಬಂಧಿಸ್ತಾರೆ? ಆ ಒಂದು ಪವಿತ್ರತೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಯಾವುದೇ ಇದು ಎನರ್ಜಿ ಇದಾಗ್ದಿರ ಇರಲಿ ಅಂತ ಹೇಳ್ಬಿಟ್ಟು ಇರೋದು ನಾವು ಪವಿತ್ರ. ಪುಬ್ಬ ನಕ್ಷತ್ರ ಸಿಂಹ ರಾಶಿಲಿ ಈ ಒಂದು ಗ್ರಹಣ ನಡೀತಾ ಇರೋದು. ಆ ಒಂದು ನಕ್ಷತ್ರದವರು ಶಾಂತಿಗೆ ಕೊಡ್ತಾ ಇರೋ ಪೂಜೆಗಳಿಗೆ. ಬೆಳಗ್ಗೆ ಏನೇನು ಪೂಜೆ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ? ಜನರು ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 9:00ವರೆಗೆ ರುದ್ರಾಭಿಷೇಕ ಇದೆ. ಇವಾಗ ಪೌರ್ಣಮಿದು. 11 ಗಂಟೆ ಮಹಾಮಂಗಳಾರತಿ ಇದೆ.
11 ಗಂಟೆ ಮಹಾಮಂಗಳಾರತಿ ಆದ್ಮೇಲೆ 12:30ವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. 12:30ಗೆ ಬಾಗಿಲಾಗ್ತದೆ. 9 ಗಂಟೆವರೆಗೂ ಕೂಡ ಇರಲ್ಲ ಬಾಗಿಲು. 7 ಗಂಟೆಗೆ ತೆಗೆಯೋದು ಸಾಯಂಕಾಲ 7 ಗಂಟೆಗೆ ತೆಗೆಯೋದು ಬಾಗಿಲು ಗ್ರಹಣ ಬಿಟ್ಟ ಮೇಲೆ. ಗ್ರಹಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.